ರೋಗಬಾಧೆ ಜೋಳದ ಬೆಳೆ ಹೊಲಕ್ಕೆ ವಿಜ್ಞಾನಿಗಳ ತಂಡ ಪರಿಶೀಲನೆ. ಆಲೂರು ತಾಲೂಕಿನಲ್ಲಿ ಬೆಳೆದಿರುವ ಮುಸುಕಿನ ಜೋಳ ಬೆಳೆಗೆ ರೋಗಬಾಧೆ ಉಂಟಾಗಿರುವುದರಿಂದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಪಿ ಮಹಾದೇವ್, ಡಾಕ್ಟರ್ ಎನ್ ಮಲ್ಲಿಕಾರ್ಜುನ್ ಹಾಗೂ ಡಾಕ್ಟರ್ ಬಿಎಸ್ ಬಸವರಾಜು ತಂಡವು ವಿವಿಧ ತಾಲೂಕುಗಳಲ್ಲಿ ರೋಗಬಾಧಿತ ಗಿಡಗಳ ಮಾದರಿಗಳು ಮತ್ತು ಮಣ್ಣಿನ ಮಾದರಿಗಳನ್ನು ಪಡೆದರು. ಪ್ರಸಕ್ತ ಸಾಲಿನಲ್ಲಿ ಮುಸುಕಿನ ಜೋಳದಲ್ಲಿ ಕೇದಿಗೆ ರೋಗ ಅಥವಾ ಬಿಳಿ ಸುಳಿ ರೋಗ ಹೆಚ್ಚಾಗಿ ಕಂಡುಬರುತ್ತಿದ್ದು, ಬಿತ್ತನೆಯಾದ 15 ದಿನಗಳ ಬೆಳೆಯಲ್ಲಿ ಕಂಡುಬರುತ್ತಿದೆ. ಈ ರೋಗದ ಬಾಧೆಯ ಕುರಿತು ಅಧ್ಯಯನ ನಡೆಸಲು ಕೃಷಿ ವಿಜ್ಞಾನಿಗಳ ಅಧಿಕಾರಿಗಳ ತಂಡ ತಾಲೂಕಿನಲ್ಲಿ ಕಸಬಾ ಹೋಬಳಿಯ ಹೊಸಪುರ, ಮುದಿಗೆರೆ ಗ್ರಾಮಗಳಲ್ಲಿ ರೈತರುಗಳ ತಾಲೂಕುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ರೋಗ ನಿರ್ವಹಣೆಗಾಗಿ ಪ್ರತಿ ವರ್ಷಾರಂಭದಲ್ಲಿ ಆಳವಾದ ಮಾಗಿ ಉಳುಮೆ ಮಾಡುವುದು, ಪ್ರತಿ ವರ್ಷ ಪ್ರತಿ ಹಂಗಾಮಿಗೆ ದ್ವಿದಳ ಧಾನ್ಯದ ಬೆಳೆಗಳಾದ ತೊಗರಿ, ಅಲಸಂದೆ, ಉದ್ದು, ಅವರೆ ಅಥವಾ ಇತರೆ ಬೆಳೆಗಳೊಂದಿಗೆ ಬೆಳೆ ಪರಿವರ್ತನೆ ಮಾಡುವುದು, ರೋಗ ಲಕ್ಷಣ ಕಂಡುಬಂದ ಗಿಡಗಳನ್ನು ರೋಗಬಾಧೆ ಆವರಿಸಿದ ತಕ್ಷಣ ಬೇರು ಸಹಿತ ಕಿತ್ತು ಹಾಕುವುದು, ಪ್ರತಿ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 28 ಸೆಂಟಿಮೀಟರ್ ಅಂತರದೊಂದಿಗೆ ಬಿತ್ತನೆ ಮಾಡಬೇಕು. ಬಿತ್ತನೆಗೆ ಬಳಸುವ ಬೀಜಗಳನ್ನು ಮೆಟಲಾಕ್ಸಿಕಲ್ 4%, ಶಿಲೀಂಧ್ರ ನಾಶಕಕ್ಕೆ ಪ್ರತಿ ಕೆಜಿಗೆ 4 ಗ್ರಾಂನಂತೆ ಬೀಜೋಪಚಾರ ಮಾಡಬೇಕು. ಶಿಲೀಂಧ್ರ ನಾಶಕವಾದ ಮೆಟಲಾಕ್ಸಿಕಲ್ 4% ಪ್ಲಸ್ ಮ್ಯಾಂಕೋಜೆಬ್ 65% WP ಅನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬಿತ್ತನೆಯಾದ 28 ದಿನಗಳ ನಂತರ ಬೆಳೆಗಳಿಗೆ ಸಿಂಪಡಿಸಬೇಕು ಎಂದು ಶಿಫಾರಸು ಮಾಡಿದ್ರು. ಆಲೂರು ತಾಲೂಕಿನಲ್ಲಿ ಮುಸುಕಿನ ಜೋಳವನ್ನ ಅತಿ ಹೆಚ್ಚು ರೈತರು ಏಕ ಬೆಳೆಯಾಗಿ ಅಂದ್ರೆ ಕಳೆದ 4-5 ವರ್ಷಗಳಿಂದ ಒಂದೇ ತಾಲೂಕಿನಲ್ಲಿ ಮುಸುಕಿನ ಜೋಳವನ್ನ ಪ್ರತಿ ವರ್ಷ ಬೆಳೆಯುತ್ತಿರುವುದು ರೋಗದ ತೀವ್ರತೆಗೆ ಪ್ರಮುಖ ಕಾರಣವಾಗಿದೆ. ಜೊತೆಗೆ ತಂಪಾದ ವಾತಾವರಣವು ರೋಗದ ಉಲ್ಬಣಕ್ಕೆ ಸಹಕಾರಿಯಾಗಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕುಮಾರ್ KH ಅಂತ ಆಲೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು. ಪ್ರಸ್ತುತ 25-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಆಲೂರು ತಾಲೂಕಿನಲ್ಲಿ ಸುಮಾರು ಅತಿ ಮುಖ್ಯವಾದ ಬೆಳೆಯಾದಂತಹ ಹಾಗೂ ವಾಣಿಜ್ಯ ಬೆಳೆಯಾದಂತಹ ರೈತರು ಬೆಳೆಯತಕ್ಕಂಥ ಬೆಳೆಯಾದಂಥ ಮುಸುಕಿನ ಜೋಳ ಸುಮಾರು 10,000 ಹೆಕ್ಟರ್ ಅಂದರೆ 25,000 ಎಕರೆನಲ್ಲಿ ಆವರಿಸುವ ಒಂದು ವಾತಾವರಣವಿದ್ದು, ಹೋದ 15 ದಿವಸದಿಂದ ಏನು ಮಳೆ ಹೆಚ್ಚಿಗೆ ಆಗಿತ್ತು, ಅದರಿಂದ ಬಿತ್ತನೆ ಬರದಿಂದ ಸಾಗದೆ ಸ್ಥಗಿತಗೊಂಡಿತ್ತು. ಈಗ ಮಳೆ ಬಿಡುವು ಕೊಟ್ಟಿರೋದ್ರಿಂದ ರೈತ ಬಾಂಧವರು ಎಲ್ಲ ಕಡೆ ಮುಸುಕಿನ ಜೋಳವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ. ಈ ವರ್ಷ ಏನು ಮುಸುಕಿನ ಜೋಳ ಬೆಳೆಗೆ ನಾವು ಯಥೇಚ್ಛವಾಗಿ ಪೂರ್ವ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇದೆ ಅಲ್ಲಿ ಎಲ್ಲ ಕಡೆ ಮುಸುಕಿನ ಜೋಳವನ್ನು ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಹಾಗೂ ಅತಿ ಹೆಚ್ಚು ವರ್ಷಗಳಿಂದ ಮುಸುಕಿನ ಜೋಳ ಏಕೆ ಬೆಳೆಯಾಗಿ ಬೆಳ್ಕೊಂಡು ಬರ್ತಿರೋದ್ರಿಂದ ಈ ವರ್ಷ ಮುಸುಕಿನ ಜೋಳಕ್ಕೆ ಒಂದು ಬೂಜು ರೋಗ, ಶಿಲೀಂಧ್ರದಿಂದ ಬರ್ತಕ್ಕಂಥ ಬೂಜು ರೋಗ, ಬಿಳಿ ಸುಳಿ ರೋಗ ಅಥವಾ ಕೇದಿಗೆ ರೋಗ ಅತಿ ಹೆಚ್ಚು ಕಂಡುಬರುವ ಸಾಧ್ಯತೆ ಇರೋದ್ರಿಂದ ಹಾಗೂ ಬೇರೆ ತಾಲೂಕಿನಲ್ಲಿ ಈ ಬಗ್ಗೆ ಈಗಾಗಲೇ ಪೂರ್ವ ಮುಂಗಾರಿನಲ್ಲಿ ಅಥವಾ ಮುಂಗಾರಿನಲ್ಲಿ ಮುಂದುವರೆದು ಬಿತ್ತನೆ ಮಾಡಿದಂತಹ ತಾಕಿಗಳಲ್ಲಿ ಈ ಬೂಜು ರೋಗ, ಕೇದಿಗೆ ರೋಗ ಅಥವಾ ಬಿಳಿ ಸುಳಿ ರೋಗ ಕಂಡು ಬಂದಿರೋದ್ರಿಂದ ಈ ರೋಗದ ಹತೋಟಿಯ ಬಗ್ಗೆ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಿ ಮುಸುಕಿನ ಜೋಳವನ್ನು ಈ ರೋಗದಿಂದ ಕಾಪಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಮುಸುಕಿನ ಜೋಳ ತಾವು ಖರೀದಿ ಮಾಡ್ಕೊಳ್ಬೇಕಾದ್ರೆ ಬಿತ್ತನೆ ಬೀಜ ವಿತರಕರಿಂದ ಅಥವಾ ಡೀಲರ್ಗಳಿಂದ ಕಡ್ಡಾಯವಾಗಿ ರಸೀದಿಯನ್ನು, ಬಿತ್ತನೆ ಬೀಜ ಪಡೆಯೋದಕ್ಕೆ ರಸೀದಿಯನ್ನು ಪಡೆಯಬೇಕು. ತದನಂತರ ಆ ಬಿತ್ತನೆ ಬೀಜ ನಾಶಕಗಳಿಂದ, ರೋಗನಾಶಕದಿಂದ ಬೀಜೋಪಚಾರ ಆಗಿದೆ ಅಂಥೇಳಿ ಪರಿಶೀಲನೆ ಮಾಡ್ಕೋಬೇಕು. ಈ ರೋಗ ಬೀಜೋಪಚಾರ ಆಗದೇ ಇದ್ದರೆ ಅತಿ ಹೆಚ್ಚು ಬರ್ತದೆ. ನಮ್ಮಲ್ಲಿ ವಿತರಣೆ ಮಾಡ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಗೂ ಎಲ್ಲ ಡೀಲರ್ಗಳು, ಬಿತ್ತನೆ ಬೀಜ ಮಾರಾಟಗಾರರಲ್ಲಿ ವಿತರಣೆ ಮಾಡ್ತಕ್ಕಂತಹ ಎಲ್ಲ ಮುಸುಕಿನ ಜೋಳಕ್ಕೆ ಬೂಜು ರೋಗದ ನಿರೋಧಕ ಬಿತ್ತನೆ ಬೀಜೋಪಚಾರ ಆಗಿರುತ್ತದೆ. ಆದರೂ ಸಹ ಅತಿ ಹೆಚ್ಚು ಪ್ರದೇಶದಲ್ಲಿ ಹಾಗೂ ಅತಿ ಹೆಚ್ಚು ವರ್ಷಗಳಿಂದ ಈ ಮುಸುಕಿನ ಜೋಳವನ್ನು ನಾವು ಹೆಚ್ಚಾಗಿ ಬೆಳೀತಿರೋದ್ರಿಂದ ಈ ಬೂಜು ರೋಗ ಈ ವರ್ಷ ಅತಿ ಹೆಚ್ಚು ಪ್ರದೇಶದಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತದೆ. ತದನಂತರ ಬಿತ್ತನೆ ಮಾಡಿದಂತಹ 20 ದಿನಗಳವರೆಗೆ ರೈತ ಬಾಂಧವರು 2 ml ಪ್ರತಿ ಲೀಟ್ರಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಎಂಬ ಒಂದು ಔಷಧಿಯನ್ನು 2 ml ಪ್ರತಿ ಲೀಟ್ರು ದ್ರಾವಣವನ್ನು ನೀರಿಗೆ ಮಿಶ್ರ ಮಾಡಿ ಬೆಳೆಯೋದರಿಂದ ಈ ರೋಗವನ್ನು ಹತೋಟಿ ಮಾಡಬಹುದಾಗಿರುತ್ತೆ. ಹಾಗೂ ಮುಂದುವರೆದು ಅಲ್ಲಲ್ಲಿ ಕಂಡುಬರ್ತಕ್ಕಂತಹ ಬೂಜು ರೋಗದ ಸೋಂಕು ಕಂಡುಬರ್ತಕ್ಕಂತಹ ಈ ಸಂದರ್ಭದಲ್ಲಿ ಸಕಲೇಶಪುರ ಉಪ ಕೃಷಿ ನಿರ್ದೇಶಕರು ಕೋಕಿಲಾ AS, ಆಲೂರು ಮತ್ತು ಹಾಸನ ತಾಲೂಕುಗಳ ಸಹಾಯಕ ಕೃಷಿ ನಿರ್ದೇಶಕರುಗಳಾದ ರಮೇಶ್ ಕುಮಾರ್ KH ಮತ್ತು ಮನು MD ಉಪಸ್ಥಿತರಿದ್ದರು. ಕೃಷಿ ಅಧಿಕಾರಿಗಳಾದ ಸಂಗೀತಾ KR, ನವೀನ್ ಕುಮಾರ್ ಹಾಗೂ ಮಾಂತೇಶ್ ಸೊರಟೂರು ಮತ್ತು ರೈತರಾದ ಧರ್ಮರಾಜು, ಪದ್ಮರಾಜು, ಜವರಯ್ಯ ಮತ್ತಿತರರು ಹಾಜರಿದ್ದರು.